ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಇರೋ ಅರಸು ಮ್ಯಾನ್ಷನ್. ಆ ಮನೆಯ ಯಜಮಾನ ಮೋಹನ್ ರಾಜ್ ಅರಸ್ ಈಗ ಫೋಟೋದಲ್ಲಿದ್ದಾರೆ. ಸತ್ತು 10 ವರ್ಷಗಳೇ ಕಳೆದಿದೆ. ಅವರ ಪತ್ನಿ ಸುಲೋಚನಾ ಅರಸ್. ಅವರಿಗೆ 3 ಜನ ಮಕ್ಕಳು. ಮೊದಲನೇ ಮಗ ಶ್ಯಾಮ್ ಸುಂದರ್ ಅರಸ್. ಅರಸ್ ಗ್ರೂಪ್ ಆಫ್ ಕಾಂಟ್ರಾಕ್ಟ್ ಬಿಲ್ಡರ್ಸ್ ಕಂಪನೀಸ್ನ ಮಾಲೀಕರು. ಅವರ ಪತ್ನಿ ಸರಿತಾ ಅರಸ್. ಇವರಿಗೂ ಕೂಡ 2 ಮಕ್ಕಳು. ಯಂಗ್ ಅಂಡ್ ಎನರ್ಜೆಟಿಕ್ ಆಂಗ್ರಿ ಯಂಗ್ ಮ್ಯಾನ್ ಸಂಕೇತ್ ಅರಸ್, ACP, ನಮ್ಮ ಕಥಾನಾಯಕ. ಎರಡನೇವನು ಸುಶಾಂತ್ ಅರಸ್, ಇಂಜಿನಿಯರಿಂಗ್ ಮುಗಿಸಿ ತಮ್ಮದೇ ಕಂಪ್ನಿ ನೋಡ್ಕೊಳ್ತಿದ್ದಾನೆ. 2ನೇ ಮಗ ರಾಮ್ ಪ್ರಸಾದ್ ಅರಸ್. ಅಪ್ಪನ ಕಾಲವಾದ ನಂತರ ಅಣ್ಣ ತಮ್ಮ 2 ತಮ್ಮದೇ ಕಂಪ್ನೀಸ್ ನೋಡ್ಕೊಳ್ತಿದ್ದಾರೆ. ಅವರ ಪತ್ನಿ ಸುರೇಖಾ ಅರಸ್. ಇವರಿಗೆ ಒಬ್ಬ ಮಗ ಅನಿಕೇತ್ ಅರಸ್, ಇಂಜಿನಿಯರಿಂಗ್ ಓದ್ತಿದ್ದಾನೆ. ಮಗಳು ಧಾತ್ರಿ ಅರಸ್ ಮೆಡಿಸನ್ ಮಾಡೋ ತಯಾರಿಯಲ್ಲಿದ್ದಾಳೆ. CET ನೀಟ್ ಎಕ್ಸಾಮ್ನ ಫಲಿತಾಂಶಕ್ಕೆ ಕಾಯ್ತಾ ಇದ್ದಾಳೆ. ಇನ್ನು 3ನೇಯ ಒಬ್ಳೆ ಮಗಳು, ಮನೆಯ ಕಣ್ಮಣಿ, ಅಪ್ಪ ಮೋಹನ್ ರಾಜ್ ಅರಸ್ನ ಮುದ್ದಿನ ಮಗಳಿಗಾಗಿ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ. ಅವಳು ಹುಟ್ಟಿದ ಮೇಲೆ ಯಾವುದೇ ವ್ಯವಹಾರ ಮಾಡಿದ್ರು ಬರೀ ಲಾಭವೇ, ನಷ್ಟ ಅನ್ನೋದು ನೋಡ್ಲೇ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಾಗೆ. ಆ ಮನೆಯ ಮಹಾಲಕ್ಷ್ಮಿ, ಅಣ್ಣಂದಿನ ಪ್ರೀತಿಯ ಮುದ್ದು ತಂಗಿ ಸುಮತಿ ದೇಸಾಯಿ. ಅವರ ಪತಿ ಸಿದ್ಧಾರ್ಥ್ ದೇಸಾಯಿ, ಮಕ್ಕಳ ತಜ್ಞ. ಅವರೊಬ್ರು ವೈದ್ಯರು. ಹೆಂಡತಿ ಸುಮತಿ ಅಂದ್ರೆ ಜೀವಕ್ಕಿಂತ ಹೆಚ್ಚು ಅವರ ಪ್ರಾಣ. ಆದ್ರೆ ಮದುವೆಯಾಗಿ 19 ವರ್ಷ ಕಳೆದ್ರೂ ಮಕ್ಕಳಿಲ್ಲ. ಮಕ್ಕಳು ಆಗಿಲ್ಲ ಅನ್ನೋ ಒಂದೇ ಒಂದು ಕೊರಗು ಬಿಟ್ರೆ ಬೇರೆ ಇನ್ಯಾವ ಚಿಂತೆಯೂ ಇಲ್ಲ. ಸುಮತಿಗೆ ಸಂಕೇತ್ ಅಂದ್ರೆ ತುಂಬಾ ಪ್ರೀತಿ ಅನ್ನೋದಕ್ಕಿಂತ ಪಂಚಪ್ರಾಣ. ಇವತ್ತು ಅವಳು ಬದುಕಿದಾಳೆ, ಚೆನ್ನಾಗಿದ್ದಾಳೆ ಅಂದ್ರೆ ಅದಕ್ಕೆ ಅವನೇ ಕಾರಣ. ಅದಕ್ಕೆ ಎಲ್ಲರಿಗಿಂತ ಅವನು ಅಂದ್ರೆ ತುಸು ಹೆಚ್ಚೇ ಪ್ರೀತಿ. ಅವನಿಗೂ ಸುಮತಿ ಅತ್ತೆ ಅಂದ್ರೆ ಪಂಚಪ್ರಾಣ. ಸುಮತಿ ಸಿದ್ಧಾರ್ಥ್ ಇರೋದು ಬೆಂಗಳೂರಿನಲ್ಲಿ. ಸಿದ್ಧಾರ್ಥ್ ಅವ್ರದೇ ಒಂದು ಸ್ವಂತ ಆಸ್ಪತ್ರೆ ಕೂಡ ಇದೆ. ಸುಮತಿ ಕೂಡ ಆಗಾಗ ಮೈಸೂರಿಗೆ ಹೋಗ್ತಿರ್ತಾಳೆ. ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ರು. ರಾಜರಂತೆ ಬದುಕಿ ಬಾಳಿದವರ ಕುಟುಂಬ ಇವತ್ತು ಎಲ್ಲವನ್ನ ಕಳ್ಕೊಂಡು ಮಧ್ಯಮ ವರ್ಗದ ಜನರಂತೆ ಬದುಕ್ತಾ ಇದ್ದಾರೆ. ಹೇಳೋದಕ್ಕೆ ಮಾತ್ರ ಅರಸ್ ಫ್ಯಾಮಿಲಿ, ಹೆಸರಿನಲ್ಲಿ ಅಷ್ಟೇ ಅರಸರು. ಈಗ ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಮುಂಚೆ ಹೆಸರಿನಂತೆ ಅರಸರಂತೆ ಬಾಳಿ ಬದುಕಿದವರು. ಆದ್ರೆ ಅದು ಯಾರ ಶಾಪವೋ ಅಥವಾ ಅವರು ಮಾಡಿದ ಪಾಪವೋ. 16 ಕಂಪ್ನಿಗಳನ್ನ ಹೊಂದಿದ್ದ ಮೋಹನ್ ರಾಜ್ ಅರಸ್ ಫ್ಯಾಮಿಲಿ ಈಗ ಸದ್ಯಕ್ಕೆ ತಮ್ಮದೇ ಒಂದೆರಡು ಸಣ್ಣ ಪುಟ್ಟ ವ್ಯವಹಾರ ನಡೆಸ್ತಾ ಇದ್ದಾರೆ. ಇನ್ನೊಂದು ಪ್ರಾಪರ್ಟಿ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ. ಸಂಕೇತ್ ವ್ಯವಹಾರವನ್ನ ಕೈಗೆ ತೆಗೆದುಕೊಂಡ್ಮೇಲೆ ಸ್ವಲ್ಪ ಏಳಿಗೆಯನ್ನ ಕಾಣ್ತಾ ಇದೆ ಕಂಪನಿ. ನಮ್ಮ ಕಥಾನಾಯಕ ಸಂಕೇತ್ ಅರಸ್ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಎಂದೇ ಖ್ಯಾತಿ ಪಡೆದಿರೋ ಪೊಲೀಸ್ ಸಿಂಗಂ. ಅವನನ್ನ ಕಂಡ್ರೆ, ಅವನ ಹೆಸರನ್ನ ಕೇಳಿದ್ರು ಸಾಕು, ಶತ್ರುಗಳು, ಕಳ್ಳರು, ಕದೀಮ್ರು, ಕೊಲೆಗಾರರು ಎಲ್ರು ಎದೆಯಲ್ಲಿ ನಡುಕ ಉಂಟಾಗತ್ತೆ. ಅವನ್ ಮುಂದೆ ನಿಂತು ಮೇಲಾಧಿಕಾರಿಗಳು ಕೂಡ ಮಾತಾಡೋಕೆ ಹೆದರ್ತಾ ಇದ್ರು. ತಪ್ಪು ಮಾಡಿದ್ದು ಯಾರೇ ಆಗಿರ್ಲಿ ಸುಮ್ನೆ ಬಿಡೋ ಮಾತೇ ಇಲ್ಲ. ಅದು ಮನೆಯವರಾದ್ರೂ ಸರಿ, ತನ್ನ ಕೆಲಸದ ಮೇಲಾಧಿಕಾರಿಗಳಾದ್ರೂ ಸರಿ. ಸಂಜೆಯ ಸಮಯ ಸಂಕೇತ್ ಮೈಸೂರು ಪೊಲೀಸ್ ಸ್ಟೇಷನ್ ಇಂದ ಹೊರಟು ಅರಸು ಮ್ಯಾನ್ಷನ್ಗೆ ಬರ್ತಾನೆ. ಮೈಸೂರಿನಲ್ಲಿ ಅವನು ಕೆಲಸ ವಹಿಸ್ಕೊಂಡ ನಂತರ ಮೈಸೂರಿನಲ್ಲಿ ಒಂದೇ ಒಂದು ಕ್ರೈಮ್ ಕೂಡ ಇಲ್ಲ. ಅಷ್ಟು ಕ್ಲೀನ್ ಸಿಟಿ ಮಾಡಿದಾನೆ ನಮ್ಮ ಹೀರೋ. ಈಗ ಪ್ರಮೋಷನ್ ಮೇಲೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಸಿಕ್ಕಿದೆ. ಟ್ರಾನ್ಸ್ಫರ್ ಲೆಟರ್ ಪಡೆದು ಅವನು ಮನೆ ತಲುಪಿದಾಗ ಸಂಜೆ ಆಗಿದ್ರಿಂದ ಎಲ್ರೂ ಮನೆಯಲ್ಲೇ ಹಾಲ್ನಲ್ಲೇ ಇದ್ರು. ಎಲ್ಲರನ್ನೂ ಕುರಿತು ನನ್ಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ತಂದೆ, ಅಲ್ಲ ಸಂಕೇತ್, ನಮ್ಮದೇ ವ್ಯವಹಾರಗಳಿವೆ, ಅದನ್ನೇ ನೋಡ್ಕೊಂಡ್ರೆ ಆಗೋಲ್ವಾ, ನಮಗೂ ವಯಸ್ಸಾಯ್ತು ಅಂತ ಹೇಳ್ತಾರೆ. ಆಗ ಸಂಕೇತ್, ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದು ನನ್ನ ಕನಸು ಅಪ್ಪ. ಹಾಗಂತ ನಾನೇನು ಸುಮ್ಮನೆ ಇರೋದಿಲ್ಲ, ನಿಮ್ಗೆ ಎಲ್ಲಾ ತರದಲ್ಲೂ ಬಿಸ್ನೆಸ್ ಅಲ್ಲೂ ಹೆಲ್ಪ್ ಮಾಡ್ತಿದ್ದೀನಲ್ಲ ಅಂತ ಹೇಳ್ತಾನೆ. ಆಗ ಅವ್ರ ತಂದೆ, ಸರಿನಪ್ಪ, ನಿನ್ನ ಇಷ್ಟವೇ ನಮ್ಮಿಷ್ಟ ಅಂತ ಹೇಳ್ತಾರೆ. ನಾನು ನಾಳೆಯೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು. ಇವತ್ತು ರಾತ್ರಿಯೇ ಹೊರಡ್ತೀನಿ. ಸ್ವಲ್ಪ ದಿನ ಅತ್ತೆ ಮನೆಯಲ್ಲೇ ಇರ್ತೀನಿ, ಆಮೇಲೆ ಕ್ವಾರ್ಟರ್ಸ್ನಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಆಗ ರಾಮ್ ಪ್ರಸಾದ್, ಸಂಕೇತ್ನ ಚಿಕ್ಕಪ್ಪ, ಅದಕ್ಕೆಲ್ಲ ನಿನ್ನ ಅತ್ತೆ ಸುಮತಿ ಒಪ್ಪೋದಿಲ್ಲ ಕಣೋ, ಅವಳ ಮನಸ್ಸಿಗೆ ನೋವು ಮಾಡಬೇಡ ನೀನು ಅಂತ ಹೇಳ್ತಾರೆ. ಸರಿ ಚಿಕ್ಕಪ್ಪ, ನೀವು ವರಿ ಮಾಡ್ಕೋಬೇಡಿ, ನನ್ನ ಡಾಲಿಂದ ನಾನು ಹ್ಯಾಂಡಲ್ ಮಾಡ್ತೀನಿ.
ಅವರನ್ನ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತು ಅಂತ ಎಲ್ಲರಿಗೂ ಹೇಳಿ ತನ್ನ ರೂಮ್ಗೆ ಹೋಗಿ ತನ್ನ ಬಟ್ಟೆ ಬರೆ ಅಗತ್ಯ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಬಂದು ರಾತ್ರಿ ಎಲ್ಲರ ಜೊತೆ ಮಾತಾಡ್ತಾ ಊಟ ಮಾಡಿ ಮುಗಿಸಿ ನನಗೆ ಟೈಮ್ ಸಿಕ್ಕಾಗ ಅಥವಾ ವಾರಕ್ಕೊಮ್ಮೆ ಬಂದು ಹೋಗ್ತೀನಿ. ಅಪ್ಪ ಚಿಕ್ಕಪ್ಪ ಆಫೀಸ್ನಲ್ಲಿ ಏನೇ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಂತರ ಎಲ್ರಿಗೂ ಹೇಳಿ ಅಲ್ಲಿಂದ ಬೆಂಗಳೂರಿನ ಕಡೆಗೆ ಅವನ ಪ್ರಯಾಣವನ್ನ ಬೆಳೆಸ್ತಾನೆ. ಅತ್ತೆ ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ. ಅತ್ತೆಗೆ ಮುಂಚೆನೆ ಫೋನ್ ಮಾಡಿ ಹೇಳಿದ್ರಿಂದ ಅವನಿಗಾಗಿಯೇ ಕಾಯ್ತಾ ಇದ್ರು ಸುಮತಿ. ಪ್ರೀತಿಯಿಂದ ಅವನನ್ನ ಮುನ್ನ ಅಂತ ಕರಿತಾ ಇದ್ರು ಅವನ ಅತ್ತೆ. ಮುನ್ನ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡುವಂತೆ ಅಂತ ಹೇಳಿದಾಗ, ಸುಮಿ ಡಾರ್ಲಿಂಗ್ ನಂದು ಊಟ ಆಯ್ತು, ಮನೆಯವ್ರ ಜೊತೆ ಊಟ ಮುಗಿಸಿನೇ ಹೊರಟಿದ್ದು ಅಂತ ಸ್ವಲ್ಪ ಹೊತ್ತು ಕುಳಿತು ಅತ್ತೆಯ ಜೊತೆ ತರಲೆ ಮಾಡಿ ಅತ್ತೆನ ತನ್ನ ಜೋಕ್ಸ್ಗಳಿಂದ ನಗ್ಸಿ ತಾನು ನಗ್ತಾ, ಸರಿ ಅತ್ತೆ ನನಗೆ ತುಂಬಾನೇ ಟಯರ್ಡ್ ಆಗಿದೆ, ಕಾರ್ ಡ್ರೈವ್ ಮಾಡಿ, ಬೆಳಿಗ್ಗೆ ಡ್ಯೂಟಿಗೆ ಬೇರೆ ರಿಪೋರ್ಟ್ ಮಾಡ್ಕೊಳ್ಬೇಕು ಡಾರ್ಲಿಂಗ್, ಸೊ ನಾನು ಮಲಗ್ತೀನಿ ಅಂತಾನೆ. ಅದ್ ಸರಿ ಅತ್ತೆ, ಮಾವ ಎಲ್ಲಿ, ಇನ್ನು ಡ್ಯೂಟಿ ಮುಗ್ದಿಲ್ವಾ, ಇಷ್ಟೊತ್ತವರೆಗೂ ಕೆಲಸ ಮಾಡಿದ್ರೆ ಪಾಪ ನಮ್ ಡಾರ್ಲಿಂಗ್ ಒಬ್ರೇ ಇರ್ತಾರೆ ಅಂತ ಯೋಚನೆನೇ ಇಲ್ವಾ ಅವರಿಗೆ, ಮಾವ ಬರ್ಲಿ ಡಾರ್ಲಿಂಗ್ ಜಗಳ ಆಡೋಣ ಇಬ್ರು ಅಂತ ಅತ್ತೆಯ ಕಾಲೆಳೆದು ಗುಡ್ ನೈಟ್ ಡಾರ್ಲಿಂಗ್ ಅಂತ ಗುಡ್ ನೈಟ್ ಕೂಡ ಹೇಳಿ ತನಗಾಗಿ ಮೀಸಲಿದ್ದ ರೂಮಿಗೆ ಹೋಗ್ತಾನೆ. ಅವನಿಗೆ ಯಾವಾಗೆಲ್ಲ ತನ್ನ ಅತ್ತೆನ ನೋಡ್ಬೇಕು ಅನ್ಸುತ್ತೋ ಆ ಕೂಡಲೇ ತನ್ನ ಅತ್ತೆಯನ್ನ ನೋಡೋಕೆ ಹೊರಟು ಬಂದ್ಬಿಡ್ತಾ ಇದ್ದ. ಅದಕ್ಕಾಗಿಯೇ ಅವನಿಗೆ ಅಂತ ಒಂದು ಸೆಪರೇಟ್ ರೂಮ್ ಅನ್ನೇ ಕೊಟ್ಬಿಟ್ಟಿದ್ರು. ಅವನು ಚಿಕ್ಕವನಿದ್ದಾಗ ತುಂಬಾ ಸಲ ನೀನು ಮೈಸೂರಿಗೆ ಬಂದ್ಬಿಡು ಅತ್ತೆ ಅಂತ ತುಂಬಾನೇ ಹಠ ಮಾಡ್ತಾ ಇದ್ದ. ಅವನಿಗೆ ಎಲ್ಲವನ್ನ ಅರ್ಥ ಮಾಡಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು ಮನೆಯವರಿಗೆ. ಸುಶಾಂತ್ ಅನೂಪ್ ಹುಟ್ಟಿದ್ಮೇಲೆ ಅವರ ಜೊತೆಗಿನ ಆಟ ಪಾಠ ಇವನು ಸ್ವಲ್ಪ ಹಠ ಮಾಡೋದನ್ನ ಕಡಿಮೆ ಮಾಡಿಸಿತ್ತು. ಎಲ್ಲವನ್ನು ನೆನಪು ಮಾಡಿಕೊಂಡು ಅತ್ತೆಗೆ ಬಾಯ್ ಡಾರ್ಲಿಂಗ್ ಗುಡ್ ನೈಟ್ ಎಂದು ಹೇಳಿ ಮಲಗೋಕೆ ಮೆಟ್ಟಿಲು ಹತ್ತುತ್ತಾ ಇದ್ದವನನ್ನ ನೋಡಿ, ತರ್ಲೆ ಕಣೋ ನೀನು, ನಿನ್ನ ಕಟ್ಕೊಳ್ಳೋಳನ್ನ ನೀನು ಇನ್ನು ಎಷ್ಟು ಗೋಳಾಡಿಸ್ತೀಯ, ನಿನಗೆ ಸರಿಯಾದ ಗಯ್ಯಾಳಿ ಬಜಾರಿನೇ ತಂದು ಗಂಟ್ ಹಾಕ್ತೀನಿ ಇರು, ಆಗ ಅವಳು ನಿನ್ಗೊಂದು ಮೂಗ್ದಾರ ಹಾಕ್ತಾಳೆ, ಗೂಳಿ ಆಗಿದೆಯಾ ನೀನು ಅಂತ ಸುಮತಿಯವರು ಹೇಳಿದ್ರೆ ಅದಕ್ಕೆ ಸಂಕೇತ್, ಹೋ ಡಾರ್ಲಿಂಗ್ ಬೇಗ ಹುಡ್ಕು ನಿನ್ ಮಗಳನ್ನ, ಆಗ ಇಬ್ರು ಸೇರಿ ಗೋಳ್ ಹುಯ್ಕೊಳ್ತೀವಿ ನಿನ್ನ ಅಂತ ಹೇಳಿ, ಬಾಯ್ ಡಾರ್ಲಿಂಗ್ ನನ್ನ ಕನಸಿನಲ್ಲಿ ನಿನ್ ಮಗಳು ಬರ್ಲಿ ಅಂತ ಆಶೀರ್ವಾದ ಮಾಡು ಅಂತ ಹೇಳಿ ಮೆಟ್ಟಿಲು ಹತ್ತಿ ಹೋಗ್ತಾ ಇದ್ದವನನ್ನೇ ನೋಡ್ಕೊಂಡು ತನ್ನ ಗಂಡ ಸಿದ್ಧಾರ್ಥ್ಗೆ ಫೋನ್ ಮಾಡಿ ಸಂಕೇತ್ ಬಂದಿರೋ ವಿಷಯ ತಿಳಿಸಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತಾಳೆ ಸುಮತಿ. ಆಗ ಸಿದ್ಧಾರ್ಥ್, ನಾನು ಬರೋದು ಲೇಟ್ ಆಗುತ್ತೆ ಸುಮಿ, ನೀನು ಮಲ್ಗು, ನಾನ್ ಬಂದ್ರೆ ನನ್ನ ಹತ್ರ ಇನ್ನೊಂದು ಕೀ ಇದೆ ಅಲ್ವಾ, ನೀನು ವರಿ ಮಾಡ್ಕೋಬೇಡ, ಬಾಯ್ ಗುಡ್ ನೈಟ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸಂಕೇತ್ನ ತರಲೆ ತುಂಟಾಟ ಎಲ್ಲ ಅವನ ಪ್ರೀತಿಯ ಅತ್ತೆಯ ಹತ್ರ. ಅವಳು ಕೂಡ ಮನಸ್ಸು ಬಿಚ್ಚಿ ಮಾತಾಡೋದು ಅವಳ ಮುನ್ನನ ಹತ್ರ. ಅವಳು ಹೆತ್ತು ಕಳೆದುಕೊಂಡ ಮಗುವನ್ನ ಅವನಲ್ಲಿ ಕಾಣ್ತಾ ಇದ್ಲು. ಅವನಿಂದಲೇ ಅವಳು ಇಷ್ಟರ ಮಟ್ಟಿಗೆ ಚೇತರಿಸ್ಕೊಂಡು ಚೆನ್ನಾಗಿದ್ದಾಳೆ. ಇವರಿಬ್ಬರ ಒಡನಾಟ ಬಾಂಧವ್ಯ ದಿನ ಕಳೆದಂತೆ ಗಟ್ಟಿಯಾಗಿತ್ತು. ಸುಮತಿ ಮದ್ವೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದಾಗ ಅವನು ಎಷ್ಟು ಅತ್ತಿದ್ದ ಅನ್ನೋದು ಅವಳಿಗೆ ಗೊತ್ತು. ಕೊನೆಗೆ ಅವನನ್ನ ಜೊತೆಯಲ್ಲಿಯೇ ಇರಿಸ್ಕೊಂಡಿದ್ಲು ಸುಮತಿ. ಸಿದ್ಧಾರ್ಥ್ ತನ್ನ ಹೆಂಡತಿ ಹತ್ರ ಮಾತಾಡಿದ್ರು ಕೂಡ ತುಂಬಾ ಹಠ ಮಾಡ್ತಾ ಇದ್ದ ಸಂಕೇತ್. ದೊಡ್ಡವನಾಗ್ತಾ ಹೋದಂತೆ ಸ್ಕೂಲ್ಗೆ ಸೇರಿದ್ಮೇಲೆ ಸ್ವಲ್ಪ ಬದಲಾವಣೆ ಕಂಡಿತ್ತು ಅವನಲ್ಲಿ. ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದ. ಅತ್ತೆ ಅಳಿಯ ಅನ್ನೋದ್ಕಿಂತ ಅವನು ಮಗನೇ ಆಗ್ಬಿಟ್ಟಿದ್ದ. ನಾಳೆ ಅವನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದಾನೆ. ಸಂಕೇತ್ ಮತ್ತೆ ಸಾನಿಧ್ಯ ಭೇಟಿ ಆಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ. ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.